ಹಲೋ ಎವ್ರಿವನ್, ಕರೆಕ್ಟ್ ಆಗಿ 1 ವೀಕ್ ಇದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ದೇವಿಗೆ ಸೀರೆನ ಹೇಗೆ ಉಡಿಸೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋವನ್ನ ಮಾಡಿ ತೋರಿಸ್ತಾ ಇದೀವಿ. ಹಾಗೆ ಈ ಸೀರೆಯನ್ನ ತಗೊಂಡು ಒಂದ್ ಸೈಡ್ ಸ್ವಲ್ಪ ಲೆಂತಿ ಹಾಗೆ ಇನ್ನೊಂದ್ ಸೈಡ್ ಸ್ವಲ್ಪ ಶಾರ್ಟ್ ಮಾಡ್ಕೊಂಡ್ರೆ ಈ ತರ ಡಬಲ್ ಬಾರ್ಡರ್ ಕಾಣೋ ತರ ಸ್ಯಾರಿನ ಉಡಿಸಬಹುದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ತರ ಸ್ಯಾರಿ. ಹಾಗೆ ಬೇರೆ ಬೇರೆ ರೀತಿ ಸ್ಯಾರಿಯನ್ನ ಉಡಿಸ್ತಾರೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದ್ ತರ ಸ್ಯಾರಿ ಫುಲ್ ನರ್ಗೆ ಆಗಿ ಕೂತಿರೋ ಅಮ್ಮ ಕೂತ್ಕೊಂಡಿರೋ ಸ್ಯಾರಿಯನ್ನ ಕೂಡ ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಿಮ್ಗೆ ತುಂಬಾ ಸುಲಭವಾಗಿದೆ. ಜಸ್ಟ್ 10 to 20 ಮಿನಿಟ್ಸ್ ಒಳಗಡೆ ಈ ತರ ಸೀರೆನ ನಾವು ಉಡಿಸ್ಕೋಬಹುದು. ಈ ತರ ನರ್ಗೆ ಮಾಡ್ಕೋಬೇಕು. ನೋಡಿ, ಡಬಲ್ ಬಾರ್ಡರ್ ಕಾಣಿಸ್ತಾ ಇದೆ. ಒಂದ್ ಸೈಡ್ ಲೆಂತಿ ಹಾಗೆ ಒಂದ್ ಸೈಡ್ ಸ್ವಲ್ಪ ಶಾರ್ಟ್ ಬರುತ್ತೆ. ಲೆಂತಿ ಒಂದ್ ಸೈಡ್ ಬಂದಾಗ ಆ ತರ ಮಾಡ್ಕೊಂಡ್ರೆ ಬಾರ್ಡರ್ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಈ ತರ ಮಾಡ್ಕೊಳ್ಳಿ. ನಂತರ ಈ ತರ ನರ್ಗೆ ಹಿಡಿಬೇಕು, ಸೆರ್ಗ್ನ ಈ ತರ ಮಾಡ್ಕೊಳ್ಳಿ. ಆದಷ್ಟು ಚಿಕ್ಕದಾಗಿ ಮಾಡ್ಕೊಂಡ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ದೇವಿ ಅಲಂಕಾರಕ್ಕಂತೂ ತುಂಬಾ ಚೆನ್ನಾಗಿರತ್ತೆ. ನೋಡಿ, ಈ ತರ ಮಾಡ್ಕೊಳ್ಳಿ. ನೀವು ಇದಕ್ಕೆ ಕ್ಲಿಪ್ ಬೇಕಾದ್ರೆ ಹಾಕ್ಬಿಟ್ಟು ಹಾಗೆ ಇಡಬಹುದು. ಇಲ್ಲ ಅಂದ್ರೆ ಸೇಫ್ಟಿ ಪಿನ್ ಯೂಸ್ ಮಾಡೋದು. ಸೇಫ್ಟಿ ಪಿನ್ ಹಾಕಿಟ್ಕೊಂಡ್ರೆ ಅದು ಹಾಗೆ ಇರುತ್ತೆ. ಲಾಸ್ಟಿಗೆಲ್ಲ ಉಡ್ಸಾದ್ಮೇಲೆ ಅದನ್ನ ಬೇಕಾದ್ರೆ ಬಿಚ್ಕೋಬಹುದು. ಈ ತರ ಕ್ಲೀನ್ ಆಗಿ ಮಾಡ್ಕೋಬೇಕು. ಹಾಗೆ ನಾವು ವರಮಹಾಲಕ್ಷ್ಮಿ ಕಳಸಕ್ಕೆ ಅಂದ್ರೆ ಬಿಂದಿಗೆ ಒಳಗಡೆ ನೀರ್ ಹಾಕಿ ನಂತರ ಕಲ್ ಸಕ್ಕರೆ 6 ಬಾದಾಮಿ, ಗೋಡಂಬಿ 6, ತಾವರೆ ಬೀಜ 6, ಲವಂಗ 6, ಒಣ ಖರ್ಜೂರ 1, ಬಟ್ಟಲಡಕೆ 1, ಕೆಂಪು ಹೂ 1, ಹಾಗೆ ಗಂಧ, ಹಾಗೆ ಅರಿಶಿನ ಕುಂಕುಮ, 1 ಕರ್ಪೂರ, ಹಾಗೆ ಹಾಕೋರು 1 ಗೋಲ್ಡ್ ಕಾಯಿನ್, 1 ಸಿಲ್ವರ್ ಕಾಯಿನ್ ಹಾಕ್ಬೋದು. ಅಥವಾ ಗೋಲ್ಡ್ ಕಾಯಿನ್ ಇಲ್ಲ ಅಂದ್ರೆ ಉಂಗ್ರ ಏನಾದ್ರೂ ಹಾಕೋಬಹುದು. ಹಾಗೆ ಗೋಮತಿ ಚಕ್ರ 6, ಕವಡೆ 6, ಅಕ್ಷತೆ ಹಾಕೋತೀನಿ. ಅರಶಿನ ಕೊಂಬು 1 ಅರಶಿನ ಕೊಂಬನ ಕಳಸಕ್ಕೆ ಹಾಕೊಳ್ತೀನಿ ನಾನು ನೀರ್ ಜೊತೆಗೆ. ಕ್ಲೀನ್ ಆಗಿ ಈ ತರ ಮಾಡ್ಕೋಬೇಕು. ಇನ್ನೂ ಚಿಕ್ಕದ್ ಬೇಕಂದ್ರೆ ನೋಡಿ ಈ ತರ ಇನ್ನೂ ಚಿಕ್ಕದಾಗಿ ಮಾಡ್ಕೋಬಹುದು. 2 ತರನು ಮಾಡ್ಕೋಬಹುದು ನೀವು ಇದಕ್ಕೆ. ಹಬ್ಬದ ಖುಷಿ ಅಂತೂ ಆಲ್ರೆಡಿ ಅವರ್ಸ್ ಇದೆ ಅಂತ ಹೇಳ್ಬೋದು. ಇನ್ನು 1 ವೀಕ್ ಇದೆ. ಎಲ್ಲ ಹಬ್ಬದ ಪ್ರಿಪ್ರೇಷನ್ ಆಗ್ಬೇಕು. ನಮ್ಮೂರಲ್ಲಂತೂ ತುಂಬಾನೇ ಮಳೆಲಿ ಹೇಗ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಆದ್ರೆ ಹಾಗೆ ಬಿಡೋ ಹಾಗಿಲ್ಲ, ಮಾಡ್ಲೇಬೇಕು. ವರಮಹಾಲಕ್ಷ್ಮಿ ಅಂತಂದ್ರೇನೆ ಒಂಥರ ಖುಷಿ ಅನ್ಬೋದು. ಹೆಣ್ಮಕ್ಳಿಗೆ ಸಂಭ್ರಮ ಅನ್ಸುತ್ತೆ. ದೇವಿನ ಕೂರಿಸಿ ಅಲಂಕಾರ ಮಾಡಿ ಕುತ್ಕೊಂಡು ಅದಕ್ಕೆ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಎಲ್ಲ ಮಾಡಿ ನೈವೇದ್ಯಗಳನ್ನ ಇಡುವಾಗಂತೂ ಎಷ್ಟೊಂದು ಖುಷಿ ಆಗುತ್ತೆ. ನೋಡಿ, ಈ ತರ ಪಿನ್ ಮಾಡ್ಕೊಳ್ಳೋಣ. ಈ ತರ ಮಾಡಿ ಇಟ್ಬಿಡ್ಬೇಕು. ಇದು ತುಂಬಾನೇ ಈಸಿ ಇದೆ ಇದು. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವಿಡಿಯೋಸ್ ನೋಟಿಫಿಕೇಶನ್ ಬರಬೇಕು ಅಂದ್ರೆ ನೀವು ನೋಟಿಫಿಕೇಶನ್ ಆಲ್ ಅಂತ ಕೊಟ್ಟರೆ ನೋಟಿಫಿಕೇಶನ್ ಎಲ್ಲಾನು ಬರುತ್ತೆ. ನಾನು ಹಾಕೋ ಪ್ರತಿ ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೀವು ವಿಡಿಯೋಸ್ನ ನೋಡಬಹುದು. ಹಾಗೆ ಇದೇ ತರ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೂಡ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ನೋಡಿ, ಈ ತರ ಪಿನ್ಗಳು ಹಾಕ್ಬಿಟ್ಟು ಇಟ್ಕೊಬಿಟ್ರೆ ಈಗ ನೋಡಿ ಈ ತರ ಒಂದು ದಾರ ತಗೊಂಡು ಈ ದಾರವನ್ನ ಕಟ್ಬಿಡಿ. ನಾವು ಪಿನ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ಕಟ್ಕೋಬೇಕು. ಈ ತರ ಒಂದ್ ಟೈ ಮಾಡಿದ್ರೆ ಮುಗ್ದೋಯ್ತು. ಈ ತರ ಟೈಟ್ ಮಾಡ್ಕೊಳ್ಳಿ. ನಾವು ಬಿಂದಿಗೆಗೆ ಉಡ್ಸಿ ಕೂಡ ಈ ತರ ರೆಡಿ ಮಾಡ್ಕೊಳ್ಬಹುದು. ಈ ತರ ಕಟ್ಕೊಂಡು ರೆಡಿ ಮಾಡ್ಕೊಂಡ ನಂತರ ಇದನ್ನ ನಾವು ಬಿಂದಿಗೆಗೆ ಉಡಿಸ್ಕೊಳ್ಳೋದು. ನೆಕ್ಸ್ಟ್ ಹೇಗೆ ಉಡಿಸ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದೀವಿ. ಬಿಂದಿಗೆಗೆ ಉಡ್ಸೋಕ್ ಮುಂಚೆ ತಟ್ಟೆಯಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಾಕಿ ಅದ್ರ ಮೇಲೆ ಬಿಂದಿಗೆನ ಇಡಬೇಕು. ಇದು ಜಸ್ಟ್ ನಾನು ಇವತ್ತು ಹೇಗೆ ಡೆಕೋರೇಷನ್ ಮಾಡೋದು ಅನ್ನೋದಕ್ಕೆ ತೋರಿಸ್ತಿದೀವಿ. ಹಾಗಾಗಿ ಬಿಂದಿಗೆ ಒಳಗಡೆ ನೀರು ಆತರ ಏನು ಹಾಕಿಲ್ಲ.
ಸ್ಯಾರಿ ಹೇಗೆ ಉಡಿಸ್ಬೋದು ಅಂತ ಒಂದು ಐಡಿಯಾಸ್ಗೋಸ್ಕರ ತೋರಿಸ್ತಿದೀವಿ. ಕೆಳಗಡೆ ಅಕ್ಕಿ ಇಡಬೇಕಿದ್ರೆ ಒಂದು ಬಾಳೆ ಎಲೆ ಮೇಲೆ ಇಡಿ ಅಥವಾ ತಾಮ್ರದ ತಟ್ಟೆಗಳಲ್ಲೇ ಇಡಿ. ಸ್ಟೀಲ್ ತಟ್ಟೆ ಉಪಯೋಗಿಸೋದು ಅಷ್ಟು ಉತ್ತಮ ಅಲ್ಲ. ನೋಡಿ ಈ ತರ ಇಲ್ಲಿ ಕಟ್ ಹಾಕೊಂಡು ಒಂದು ಹಗ್ಗವನ್ನ ಕಟ್ಟಿ ಬಿಂದಿಗೆಯ ಕಂಠಕ್ಕೆ ಒಂದು ಹಗ್ಗನ ಕಟ್ಕೋಬೇಕು. ಕಟ್ಕೊಂಡಿರೋ ಹಗ್ಗಕ್ಕೆ ಈ ತರ ಸುತ್ಕೊಳ್ಳಿ. ಒಂದ್ ಸೈಡ್ ಈ ತರ ಸುತ್ಕೊಂಡು ನಾವೇನ್ ಕಟ್ಕೊಂಡಿದ್ವೋ ಅದನ್ನ ಬಿಂದಿಗೆ ಒಳಗಡೆ ಸೇರಿಸ್ಕೋಬೇಕು. ತೋರಿಸ್ಕೊಡ್ತೀವಿ ಕ್ಲೀನ್ ಆಗಿ. ನೋಡಿ ಇದನ್ನ ಈ ತರ ಇನ್ನೊಂದು ಹಗ್ಗ ಹಾಕಿ ಈ ತರ ಕಟ್ಟಿ. ಆಗ ಅದು ಜಾರಿ ಕೆಳಗಡೆ ಬರೋದಿಲ್ಲ. ಟೈಟ್ ಮಾಡಿ ಕಟ್ಟಿದ್ರೆ ಉತ್ತಮವಾಗಿರುತ್ತೆ. ನೋಡಿ ಈ ತರ ಇದನ್ನ ಈ ಕಡೆ ಹಿಂದೆಯಿಂದ ಮುಂದ್ಗಡೆಗೆ ತಗೊಂಬರೋಣ. ಇವಾಗ ಮುಂದೆ ನೆರಿಗೆ ಎಲ್ಲ ಕ್ಲೀನ್ ಆಗಿ ಸೆಟ್ ಮಾಡ್ಕೋಬೇಕು. ನೋಡಿ ಡಬಲ್ ಹೇಗ್ ಕಾಣಿಸ್ತಿದೆ, ಸ್ಟೆಪ್ ಸ್ಟೆಪ್ ಆಗಿ ಕಾಣುತ್ತೆ. ಅಮ್ಮನ್ಗೆ ಈ ತರ ಉಡಿಸೋದ್ರಿಂದ 2 ಸ್ಟೆಪ್ ಕೂತ್ಕೊಂಡಿರೋದು ಕಾಣಿಸುತ್ತೆ. ತುಂಬಾ ಲಕ್ಷ್ಮೀ ದೇವಿನೇ ಬಂದು ಕೂತಿರೋ ತರ ಕಾಣುತ್ತೆ. ಈ ತರ ಇದನ್ನ ಕ್ಲೀನ್ ಆಗಿ ಸೆಟ್ ಮಾಡ್ಕೋಬೇಕು. ಸ್ವಲ್ಪ ಆಚೆ ಈಚೆ ಆಗಿರುತ್ತಲ್ಲ ಬಿಂದಿಗೆಗೆಲ್ಲ ಸುತ್ತಬೇಕಿದ್ರೆ ಅದನ್ನ ಕ್ಲೀನ್ ಆಗಿ ಅಡ್ಜಸ್ಟ್ ಮಾಡ್ಕೋಬೇಕು. ನಂತರ ಈ ತರ ಬ್ಯಾಕ್ ಸೈಡ್ಗೆ ಹಾಕೊಂಡ್ರೆ ನೋಡಿ ಈ ತರ ಪಿನ್ ತೆಗೆದು ಈ ಪಿನ್ ಅನ್ನ ಇಲ್ಲಿಗೆ ಅಡ್ಜಸ್ಟ್ ಮಾಡಿ. ಇದಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಫ್ರಂಟ್ ಸೈಡ್ಗೆ ಒಂದು ಪಿನ್ ಹಾಕೊಳ್ಳಿ. ಈ ತರ ಮಾಡ್ಕೊಂಡು ಮೇಲೆ ನೆಕ್ಸ್ಟ್ ತೆಂಗಿನಕಾಯಿ ಇಟ್ಟು ಮುಖವಾಡನ ಹಾಕೊಂಡಿದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೀವು ಒಡವೆಯಿಂದ ಅಲಂಕಾರ ಮಾಡೋರು ಮಾಡಬಹುದು. ಒಡವೆ ನೆಕ್ಲೆಸ್ ನ ಕುತ್ತಿಗೆ ಹತ್ರ ಹಾಕೊಳ್ಳೋದ್ರಿಂದ ಈ ಬಿಂದಿಗೆಗೆ ನಾವು ಕಟ್ಟಿರ್ತೀವಲ್ಲ ಅದು ಕವರ್ ಆಗತ್ತೆ. ತುಂಬಾ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಕವರ್ ಆಗಿದೆ. ನಂತರ ಡಾಪ್ ಕೂಡ ಹಾಕೊಳ್ಳೋದ್ರಿಂದ ಕ್ಲೀನ್ ಆಗಿ ಸ್ಯಾರಿ ಫಿಟ್ ಆಗಿ ಕುತ್ಕೊಳ್ಳುತ್ತೆ. ನಿಮ್ಮ ಹತ್ರ ಏನಿದೆಯೋ ಅದನ್ನ ಹಾಕೋಬಹುದು. ಇಂಥದ್ದೇ ಹಾಕೋಬೇಕು ಅಂತ ಎಲ್ಲೂ ಹೇಳಿಲ್ಲ. ನಮ್ಮ ಹತ್ರ ಎಷ್ಟಿದೆಯೋ ಹಾಗೆ ಮಾಡ್ಕೋಬಹುದು. ಇದೆಲ್ಲ ನೋಡಿ ಈ ತರ ಹಾಕಿ ಕೂರ್ಸಿದೀವಿ. ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಉಪಯುಕ್ತ ಆಯ್ತು ಅಂತ ಅನ್ಕೋತೀನಿ. ಇನ್ನೊಂದು ನೆಕ್ಸ್ಟ್ ಇನ್ನೂ ಸ್ವಲ್ಪ ಸಿಂಪಲ್ ಆಗಿ ಇನ್ನೊಂದ್ ತರ ಲಕ್ಷ್ಮೀ ದೇವಿನ ಯಾವ ತರ ಅಲಂಕಾರ ಮಾಡಬಹುದು ಅನ್ನೋ ವಿಡಿಯೋನ ನಾಳೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.